ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಕಳಂಕಿತ ವ್ಯಕ್ತಿ ನಾಗೇಂದ್ರನ ಮತ್ತೆ ಸಂಪುಟಕ್ಕೆ ತಗೊಂಡಿದ್ದಾರೆ. ನ್ಯಾಯಾಲಯ ಆರೋಪಿ ಅಂತ ಸಾಬೀತು ಮಾಡಿ ಜೈಲಿಗೆ ಕಳಿಸಿರೋದು, 187 ಕೋಟಿ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲದೂ ಬೆಳಕಿಗೆ ಬಂದ ನಂತರ ಆ ಹಣವನ್ನು ತಿಂದಿರೋದು ಸತ್ಯ ಅಂತೇಳಿ ಅದಕ್ಕೂ ಒಪ್ಪಿಗೆಯಾಗಿದೆ. ನಾಗೇಂದ್ರ ಅವರು ಈ ಹಣವನ್ನು ಚುನಾವಣೆಗಳಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಎಲ್ಲೆಲ್ಲಿಗೆ ತಲುಪಿಸಬೇಕು ಅಲ್ಲೆಲ್ಲ ತಲುಪಿಸಿದ್ದಾರೆ. ನಾಗೇಂದ್ರ ಅವರಿಗೇನು ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿದ್ರೆ, ನಾನು ಯಾರ್ಯಾರಿಗೆ ಹಣ ನೀಡಿದ್ದೇನೆ ಅನ್ನೋದನ್ನ ಹೊರ ಹೇಳ್ತೀನಿ ಅನ್ನೋ ಒಂದು ಬ್ಲಾಕ್ ಮೇಲ್ ಕಾರಣಕ್ಕೋಸ್ಕರ, ಬ್ಲಾಕ್ ಮೇಲ್ ತಂತ್ರಕ್ಕೋಸ್ಕರ ಸಚಿವ ಸ್ಥಾನವನ್ನು ಮುಂದುವರಿಸಿದ್ದಾರೆ. ಇವತ್ತು ಹತ್ತಕ್ಕಿ ನಮ್ಮನ್ನ ಹೋರಾಟ ಮಾಡೋತ್ತಿಗೆ ಬಟ್ಟೆ ಎಲ್ಲ ಹರಿದಾಕಿ ಈಗ ನಮ್ಮನ್ನ ಕುಗ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಹೋರಾಟ ಇನ್ನೂ ಮುನ್ನುಗ್ಗುತ್ತೆ. ನಾವು ಈ ಹೋರಾಟ ಬಿಡಲ್ಲ. ಕಳ್ಳ ನಾಗೇಂದ್ರ ಕಳ್ಳ ಎಂದು ಘೋಷಣೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಚಿಕ್ಕಮಗಳೂರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ. ಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದವರನ್ನ ನಿಯಂತ್ರಿಸಲು ಖಾಕಿ ಹರಸಾಹಸ. ಕಮಲ ಕಾರ್ಯಕರ್ತನ ಬಟ್ಟೆ ಹರಿದ ಖಾಕಿ. ಬಟ್ಟೆ ಹರಿದ್ರೂ ಹೋರಾಟ ಕೈ ಬಿಡಲ್ಲ ಎಂದ ಕಾರ್ಯಕರ್ತ. ಸಚಿವ ಸಂಪುಟದಿಂದ ನಾಗೇಂದ್ರರನ್ನ ಕೈ ಬಿಡಬೇಕು. ಸಚಿವ ನಾಗೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿಗರು. ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡು ಬಳಿಕ ಬಿಟ್ಟ ಪೊಲೀಸರು. ಭ್ರಷ್ಟ ಸಚಿವ ನಾಗೇಂದ್ರನ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಇವತ್ತು ರಾಜ್ಯದಲ್ಲಿ ಅಧಿಕಾರ ಇರುವಂಥ ಕಾಂಗ್ರೆಸ್ ಸರ್ಕಾರ ಒಬ್ಬ ಸಚಿವನ ಹಿಂದಿನ ಅವಧಿಯಲ್ಲಿ ರಾಜೀನಾಮೆಯನ್ನು ಪಡೆದಿತ್ತು. ಯಾವ ಕಾರಣಕ್ಕೆ ರಾಜೀನಾಮೆ ಪಡೆದಿತ್ತು ಅಂತ ಹೇಳಿದರೆ, ಒಂದು 187 ಕೋಟಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 187 ಕೋಟಿ ಹಗರಣದಲ್ಲಿ ಅವರ ರಾಜೀನಾಮೆಯನ್ನು ಪಡೆದು ಒಂದು ಇಡಿ ಅವರಿಗೆ ತನಿಖೆಯನ್ನು ನಡೆಸಿತ್ತು. ಸ್ವತಃ ಇಡಿಯ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿದೆ. ಆದರೂ ಮತ್ತೊಮ್ಮೆ ಸರ್ಕಾರ ಪುನರ್ರಚನೆ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ. ಸದನದಲ್ಲೇ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು 187 ಕೋಟಿ ಅಲ್ಲ, ಇದು 90 ಕೋಟಿಗಳ ಹಗರಣ ಆಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಂಡಿದ್ರು. ಅಂಥ ವಿಚಾರವನ್ನು ಇಟ್ಕೊಂಡಂಥ ಮಂತ್ರಿಗೆ ಮತ್ತೊಮ್ಮೆ ಇವರು ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಬೇರೇನೂ ಅಲ್ಲ, ಇದೊಂದು ಬ್ಲ್ಯಾಕ್ ಮೇಲ್. ನಾಗೇಂದ್ರ ಅವರು ಈ ಹಣವನ್ನು ಚುನಾವಣೆಗಳಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಎಲ್ಲೆಲ್ಲಿಗೆ ತಲುಪಿಸಬೇಕು ಅಲ್ಲೆಲ್ಲ ತಲುಪಿಸಿದ್ದಾರೆ. ನನಗೆ ನಾಗೇಂದ್ರ ಅವರಿಗೇನು ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿದ್ರೆ, ನಾನು ಯಾರ್ಯಾರಿಗೆ ಹಣ ನೀಡಿದ್ದೇನೆ ಅನ್ನೋದನ್ನು ಹೊರ ಹೇಳ್ತೀನಿ ಅನ್ನೋ ಒಂದು ಬ್ಲ್ಯಾಕ್ ಮೇಲ್ ಕಾರಣಕ್ಕೋಸ್ಕರ, ಬ್ಲ್ಯಾಕ್ ಮೇಲ್ ತಂತ್ರಕ್ಕೋಸ್ಕರ ಸಚಿವ ಸ್ಥಾನವನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಮಣಿಯದೆ ರಾಜೇಂದ್ರ ಅವನ ತಕ್ಷಣಕ್ಕೆ, ಕಳಂಕಿತ ಸಚಿವನ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ. ಹಾಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಬಗ್ಗೆ ನೀವು ಸ್ವಲ್ಪ ಮಾತನಾಡಿ. ಕೇವಲ ನೀವು ಗೃಹ ಸಚಿವರಾದ ಮೇಲೆ RSS BJP ಇದರ ಗುಂಗಲ್ಲೇ ಇದ್ದಾರೆ. ಈ ಗುಂಗಿಂದ ಹೊರಗೆ ಬಂದು ಒಬ್ಬ ಕಳಂಕಿತನ ಸಚಿವ ಸಹೋದ್ಯೋಗಿ ಬಗ್ಗೆಯೂ ಮಾತನಾಡಿ ಅವನ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ. ಇದು ಹೋರಾಟ ಮಾಡೋ ಟೈಮಲ್ಲಿ ಹಿಂದಿಂದ ಬಂದು ಪೊಲೀಸ್ನವರು ಎಳೆದಿದ್ದಾರೆ. ಆ ಟೈಮಲ್ಲಿ ಹರಿದೋಗಿದೆ. ನ್ಯಾಯಯುತವಾಗಿ ನಾವು ಸ್ಟ್ರೈಕಿಗೆ ಇವತ್ತು ಹೋಗ್ತಾ ಇದ್ವಿ. ಇವತ್ತೇ ನಾವೆಲ್ಲ ಪ್ರತಿಭಟನೆ ಮಾಡೋ ಟೈಮಲ್ಲಿ ಇವತ್ತು ಹತ್ತಕ್ಕಿ ನಮ್ಮನ್ನು ಹೋರಾಟ ಮಾಡೋತ್ತಿಗೆ ಬಟ್ಟೆ ಎಲ್ಲ ಹರಿದಾಕಿ ಸ್ಟ್ರೈಕಲ್ಲಿ ಈ ಥರ ಆಗಿದೆ. ಈಗ ನಮ್ಮನ್ನ ಕುಗ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಹೋರಾಟ ಇನ್ನೂ ಮುನ್ನುಗ್ಗುತ್ತೆ. ನಾವು ಈ ಹೋರಾಟ ಬಿಡಲ್ಲ. ಸಚಿವರನ್ನ ಇದರಿಂದ ವಜಾಗೊಳಿಸಬೇಕು. ಅವ್ರು ಇಳಿಸೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಕಳಂಕಿತ ವ್ಯಕ್ತಿ ನಾಗೇಂದ್ರನ ಮತ್ತೆ ಸಂಪುಟಕ್ಕೆ ತಗೊಂಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ನ್ಯಾಯಾಲಯ ಆರೋಪಿ ಅಂತ ಸಾಬೀತು ಮಾಡಿ ಜೈಲಿಗೆ ಕಳಿಸಿರೋದು, 187 ಕೋಟಿ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲದೂ ಬೆಳಕಿಗೆ ಬಂದ ನಂತರ ಆತನ ಸಚಿವ ಸಂಪುಟದಿಂದ ತೆಗೆದಿದ್ದಾರೆ. ನ್ಯಾಯಾಲಯದಲ್ಲಿರ್ತಕ್ಕಂಥ ಕೇಸು ಇನ್ನೂ ಅದೇನು ಕೇಸ್ ವಜಾ ಆಗಿಲ್ಲ. ಜೊತೆಗೆ ಆ ಹಣವನ್ನು ತಿಂದಿರೋದು ಸತ್ಯ ಅಂತೇಳಿ ಅದಕ್ಕೂ ಒಪ್ಪಿಗೆಯಾಗಿದೆ. ಅಂಥ ವ್ಯಕ್ತಿಯನ್ನ ಪುನಃ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಭ್ರಷ್ಟ ನೀತಿಗೆ ಮತ್ತೊಂದು ಉದಾಹರಣೆ. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್, ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.